ರಾಜ್ಯದ ವಿವಿಧ ಜಿಲ್ಲೆಗಳ ಬಿಸಿಯೂಟ ಸಾಮಗ್ರಿಗಳನ್ನ ಹುಳಗಳದ್ದೇ ರಾಜ್ಯಭಾರ ನಡೀತಾ ಇದೆ. ಈ ಬಗ್ಗೆ ಟಿವಿ9 ಜಿಲ್ಲೆಗಳಲ್ಲಿ ತೆರಳಿ ರಿಯಾಲಿಟಿ ಚೆಕ್ ನಡೆಸುತ್ತಿದೆ. ವರದಿ ಪ್ರಸಾರ ಆಗ್ತಾ ಇದ್ದಂತೆ ಶಾಲೆಗಳಿಗೆ ಅಧಿಕಾರಿಗಳು ದಾಂಗುಡಿ ಇಟ್ಟಿದ್ದಾರೆ. ಈ ಕುರಿತಾದಂತಹ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಬ್ಬಬ್ಬಾ, ಸರ್ಕಾರಿ ಶಾಲಾ ಮಕ್ಕಳ ಬಿಸಿಯೂಟ ಸಾಮಗ್ರಿಗಳಲ್ಲಿ ಹುಳಗಳ ರಾಶಿ. ಹೆಸರಿಗಷ್ಟೇ ಬಹುಧಾನ್ಯ, ಆದರೆ ಇಲ್ಲಿರೋದು ಬರೀ ಹುಳಗಳಷ್ಟೇ. ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡೋಕೆ ಶುರುವಾಗಿದ್ದೆ ಮಿಡ್ ಡೇ ಮೀಲ್ಸ್ ಯೋಜನೆ. ಸಂಬಂಧಪಟ್ಟವರ ನಿರ್ಲಕ್ಷ್ಯದಿಂದಾಗಿ ಮಿಡ್ ಡೇ ಮೀಲ್ ಹುಳದ ಮೀಲ್ ಆಗಿ ಮಾರ್ಪಟ್ಟಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಹುಳದೂಟ, ಟಿವಿ9 ರಿಯಾಲಿಟಿ ಚೆಕ್. ಮಕ್ಕಳು ತಿನ್ನೋ ಬಿಸಿಯೂಟದಲ್ಲಿ ಹುಳ ಪತ್ತೆಯಾಗ್ತಿದ್ದಂತೆ ಟಿವಿ9 ಜಿಲ್ಲೆಗಳಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಿದೆ. ಟಿವಿ9 ಇನ್ವೆಸ್ಟಿಗೇಷನ್ ವೇಳೆ ವಿದ್ಯಾರ್ಥಿಗಳಿಗೆ ಸಿಗುವ ಪೌಷ್ಟಿಕ ಆಹಾರದ ಗುಣಮಟ್ಟ ತೀರಾ ಕಳಪೆ ಆಗಿರೋದು ಬಟಾಬಯಲಾಗಿದೆ. ಇಲ್ಲಿ ನೋಡಿ, ಇದು ದಾವಣಗೆರೆಯ ಪಾಮೇನಹಳ್ಳಿ ಸರ್ಕಾರಿ ಶಾಲೆ. ಇಲ್ಲಿನ ಸಿಬ್ಬಂದಿಯ ಕಳ್ಳಾಟ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಳ ಬಿದ್ದ ಬೇಳೆಕಾಳುಗಳನ್ನ ಮಣ್ಣಿನಡಿ ಹಾಕಿರುವ ಕರ್ಮಕಾಂಡ ಬಟಾಬಯಲಾಗಿದೆ. ಕಲಬುರಗಿಯ ತಾರಪೈಲ್ ಸರ್ಕಾರಿ ಶಾಲೆಯಲ್ಲೂ ಬೇಳೆಯಲ್ಲಿ ಹುಳುಗಳು ಪಿತ ಅಂತಿವೆ. ಮಕ್ಕಳಿಗೆ ಇದೇ ಬೇಳೆಯನ್ನು ಬಳಸಿ ಊಟ ತಯಾರಿಸಲಾಗ್ತಿದೆ. ಈ ಪ್ರಮಾಣದ ಹುಳುಗಳು ತೊಗರಿಬೇಳೆಯಲ್ಲಿ ಇರ್ತಕ್ಕಂಥದ್ದು. ಈ ತೊಗರಿಬೇಳೆ ಕಳೆದ ತಿಂಗಳು ಸಪ್ಲೈ ಆದಂಥ ತೊಗರಿಬೇಳೆ. ಈ ತೊಗರಿಬೇಳೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಹುಳುಗಳು ಪತ್ತೆಯಾಗಿದೆ. ಇಂಥ ಒಂದು ತೊಗರಿಬೇಳೆ ಏನು ಸಾರು ಮಾಡಿ ಮಕ್ಕಳಿಗೆ ಹಾಕುವಂಥ ಕೆಲಸ ಆಗಿರ್ತಕ್ಕಂಥದ್ದು. ರಾಮನಗರದ ವಿಜಯನಗರದಲ್ಲೂ ಹುಳದೂಟವೇ ಮಕ್ಕಳ ಹೊಟ್ಟೆ ಸೇರುತ್ತಿದೆ. ವಿಷಯ ಗೊತ್ತಾಗ್ತಿದ್ದಂತೆ ಅಧಿಕಾರಿಗಳು ಓಡೋಡಿ ಬಂದು ಪರಿಶೀಲನೆ ನಡೆಸಿದ್ರು. ನನಗೆ ಸುದ್ದಿ ಮುಟ್ಟಿದ ತಕ್ಷಣವೇ ನಾನು ಇಲ್ಲಿಗೆ ಬಂದು ಈ ದಾಸ್ತಾನು ಕೊಡೋದನ್ನ ಬೆಳಗ್ಗೆ ತೆಗೆಸಿ ಆ ಮೂಟೆ ಖಾಲಿಯಾಗಿತ್ತು. ಇನ್ನೊಂದು ಹೊಸ ಮೂಟೆನೇ ತೆಗೆದೆ. ಅದರಲ್ಲಿ ಪೂರ್ತಿ ನಾನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಹುಳುಗಳು ಕಾಣಲಿಲ್ಲ. ನಿನ್ನೆ ಇದ್ದಂಥ ಒಂದು ಮೂಟೆಯಲ್ಲಿ ಹೇಗೆ ಬಂತು, ಹೇಗಾಯಿತು ಅನ್ನೋದು ಪರಿಶೀಲನೆ ಮಾಡ್ತೀನಿ. ಅದ್ರ ಬಗ್ಗೆ ಸಮಗ್ರವಾದ ತನಿಖೆಯನ್ನು ಮಾಡಿಕೊಂಡು ವರದಿ ಮಾಡಿ ನಿಮಗೆ ನಾನು ಹಂಚ್ಕೋತೀನಿ ಸರ್. ಅದು ಇದು ಬಳ್ಳಾರಿ ಜಿಲ್ಲೆಯ ಯರಗುಡಿ ಅಂಗನವಾಡಿ ಕೇಂದ್ರ. ನೋಡಿ, ಮಕ್ಕಳ ಹೊಟ್ಟೆ ಸೇರಬೇಕಾದ ಆಹಾರದ ಪ್ಯಾಕೆಟ್ಗಳಲ್ಲಿ ಹುಳುಗಳು ಹೇಗೆ ಓಡಾಡ್ತಿವೆ ಅನ್ನೋದನ್ನ. ಈ ಬಗ್ಗೆ ವರದಿ ಪ್ರಸಾರವಾಗ್ತಿದ್ದಂತೆ ದಾಂಗುಡಿ ಇಟ್ಟಿರುವ ಅಧಿಕಾರಿಗಳು ಮೇಲ್ವಿಚಾರಕಿಯನ್ನ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿದ್ದಾರೆ. ಕಾರಣ ಕೇಳಿ ನೋಟಿಸ್ ಜಾರಿಯಾಗಿದೆ. ಬಡ ಮಕ್ಕಳ ಜೀವದೊಂದಿಗೆ ಚೆಲ್ಲಾಟವಾಡುವ ಬದಲು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.